ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿಗಳು ಹೆಚ್ಚಾಗ್ತಿದೆ. ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಬಿಡದಿಯ ಯುದ್ಧ ಶುರುವಾಗಿದೆ. ಬಿಡದಿಯ ಒಂದು ಯೋಜನೆ ಈಗ ರಾಜಕೀಯ ವಾಕ್ಸಮರಕ್ಕಿದ ಕಾರಣ ಆಗ್ತಿದೆ. ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಬಿಡದಿಯ ಯುದ್ಧ. ರೈತರ ವಿರೋಧ ನೋಡಿ, ಲೆಕ್ಕಿಸದೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಕೊಡಲಾಗಿದೆ. 516 ಎಕರೆ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ. ಇದೀಗ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಳ ವಿರುದ್ಧ ಜೂನ್ 20ರಂದು ಬೃಹತ್ ಪ್ರೊಟೆಸ್ಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಪ್ರತಿಭಟನೆಯಲ್ಲಿ 7 ರಿಂದ 8 ಜಿಲ್ಲೆಗಳ ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಚಾನ್ಸಸ್ ಇದೆ. ರೈತರ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲವನ್ನ ಕೊಡ್ತಾ ಇದೆ. ಬಹಳ ಐರನಿ ಅಂತಂದ್ರೆ, ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಇದನ್ನ ಪ್ರಸ್ತಾಪ ಆಗುತ್ತೆ. ಆರಂಭಿಕವಾಗಿ ಅದ್ರ ಬಗ್ಗೆ ಮಾತನಾಡಿದ್ದೆ ಕುಮಾರಸ್ವಾಮಿ ಅವರು. ನಂತರ ಭೂ ಸ್ವಾಧೀನ ವಿಚಾರವಾಗಿನೇ ಗೊಂದಲಗಳಾಗುತ್ತೆ. ಸರ್ಕಾರಗಳ ಬದಲಾವಣೆ ಆಯಿತು. ಬಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದ್ ರೀತಿ ಮಹತ್ವದ ಯೋಜನೆಯಾಗಿ ಕೈ ಹಾಕಿದ್ರು. ಈ ಹಿಂದೆ ರೈತರು ಏನ್ ಮಾಡಿದ್ರು ಕೂಡ ಪರವಾಗಿಲ್ಲ, ಹೊಡಿತಾರ ಬೈತಾರ ಅಂತ ಇದ್ರು. ಬಟ್ ಈಗ ಅದರ ಮಜಲು ಬೇರೆ ಆಗಿದೆ. ಈಗ ಅನೇಕ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಕೃಷಿ ಭೂಮಿಗಳಿದೆ, ನೀವು ಎಷ್ಟೇ ಪರಿಹಾರವನ್ನ ಕೊಟ್ಟರು ಕೂಡ ನಮಗದು ಬೇಡವೇ ಬೇಡ ಅಂದಿದ್ರು. ಆದರೆ ಮಹತ್ವ ಪಡ್ಕೊಂಡಿದ್ದು ಈಗ 516 ಎಕರೆ ಭೂಮಿ ಸ್ವಾಧೀನಕ್ಕೆ ಅನುಮತಿ ಸಿಕ್ಕಾಗಿದೆ. ಇದರ ವಿರುದ್ಧವಾಗಿಯೇ ಜೂನ್ 20ನೇ ತಾರೀಕು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲ ಸಿದ್ಧತೆಗಳಾಗ್ತಿದೆ ರೈತರಿಂದ. ಆ ಭಾಗದ ರೈತರಿಗೆ ಸಿಡಿದೇಳ್ತಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲ ಕೂಡ ಇದೆ. ಮತ್ತೊಂದು ಕಡೆ ಜೆಡಿಎಸ್ನ ಕೋಟೆ ಅಂತಿದ್ದಂಥ ಎಲ್ಲ ಸ್ಥಳಗಳಿದು. ರಾಮನಗರ ಕುಮಾರಸ್ವಾಮಿಯವರು ಕೂಡ ಪ್ರತಿಷ್ಠೆಯ ವಿಚಾರ. ಈಗಾಗಲೇ ಕಣದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು, ಪ್ರತಿನಿತ್ಯ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ಈಗ ಜೂನ್ 20ನೇ ತಾರೀಕಿನಂದು ರಾಜ್ಯ ಸರ್ಕಾರದ ಭೂ ಸ್ವಾಧೀನ ಪ್ರಕ್ರಿಯೆಗಳ ವಿರುದ್ಧವಾಗಿ ಒಂದು 7 ರಿಂದ 8 ಜಿಲ್ಲೆಗಳ ರೈತರು ಎಲ್ಲರೂ ಕೂಡ ಭಾಗಿಯಾಗಿ ದೊಡ್ಡ ಮಟ್ಟದ ಹೋರಾಟದ ರಣಕಹಳೆಯನ್ನ ಮೊಳಗಿಸಿಬಿಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.